ಎಲ್ಲರಿಗೂ ನಮಸ್ಕಾರ. ನಾನೀಗ ವಿಕ್ರಮಾದಿತ್ಯನ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಗಂಧರ್ವ ಸೇನ ಮಹಾರಾಜನಿಗೆ ಆ ಮುನಿ ಮೌನವಾಗಿರುವುದನ್ನು ನೋಡಿ ಆತ ಬಹಳಷ್ಟು ಬೇಸರವನ್ನು ಪಟ್ಟುಕೊಂಡು, ಆ ಮುನಿಯ ತಪಸ್ಸನ್ನು ಯಾರು ಭಂಗ ಮಾಡ್ತೀರಿ ಅವ್ರಿಗೊಂದು ಗ್ರಾಮವನ್ನು ಉಡುಗೊರೆಯಾಗಿ ಕೊಡ್ತೀನಿ ಅಂಥೇಳಿ ಆತ ಸಾರದಾಗ ಒಬ್ಬ ವೇಶ್ಯ ಇದ್ದಕ್ಕೆ ಮುಂದಾಗ್ತಾಳೆ. ಮಹಾರಾಜ, ಈ ಸವಾಲನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತಂದೇಳಿ ಆಕೆ ಅರಣ್ಯಕ್ಕೆ ಹೋಗ್ತಾಳೆ. ಹೋಗಿ ಆಕೆ ಏನು ಮಾಡ್ತಾಳೆ ಅಂತಾರೆ, ಕೆಲವಾರು ದಿನಗಳವರೆಗೆ ನೋಡ್ತಾಳೆ ಆ ಮುನಿ ತಪಸ್ಸಿನಿಂದ ಹೇಳೋದೇ ಇಲ್ಲ. ಆದ್ರೆ ಆಕೆ ಹಗಲು ರಾತ್ರಿ ಆತನ ಮೇಲೆ ಕಣ್ಣಿಡ್ತಾಳೆ. ಒಂದು ಸಲ ಏನಾಗ್ತೈತಿ ಅಂದ್ರೆ, ಮಧ್ಯರಾತ್ರಿಯ ವೇಳೆಗೆ ಆ ಮುನಿ ಇದ್ದವ ಏನಂತಂದ್ರೆ ಎಚ್ಚರಗೊಂಡು ಆ ಮರದ ತೊಗಟೆಗಳನ್ನು ಆಹಾರವಾಗಿ ಸೇವಿಸ್ತಾ ಇರ್ತಾನೆ. ಆಹಾರವಾಗಿ ಸೇವಿಸಿ ಮತ್ತೆ ತನ್ನ ತಪಸ್ಸಿನೊಳಗೆ ನಿರತನಾಗ್ತಾ ಇರ್ತಾನೆ. ಇದನ್ನು ಆಕೆ ಎಚ್ಚರವಾಗಿದ್ದುಕೊಂಡು ನೋಡ್ತಾಳೆ. ನೋಡಿ ಆಕೆ ಏನು ಮಾಡ್ತಾಳೆ ಅಂದ್ರೆ ಒಂದು ಉಪಾಯ ಹೊಳಿತೈತೆ ಆಕೆಗೆ. ಮರನೇ ದಿನ ಒಂದು ಬುಟ್ಟಿಯೊಳಗೆ ಒಂದಿಷ್ಟು ಸಿಹಿ ಖಾದ್ಯಗಳನ್ನು, ಒಂದು ಸ್ವಲ್ಪ ಹಣ್ಣು ಹಂಪಲಗಳನ್ನು ಎಲ್ಲನೂ ಇಟ್ಟು ಆ ಮರದ ಕೆಳಭಾಗದೊಳಗೆ ಇಡ್ತಾಳೆ. ಆಕೆ ಇಟ್ಟ ಕೂಡಲೇ ಮಧ್ಯರಾತ್ರಿ ಒಳಗೆ ಆ ಮುನಿಯ ಅಲ್ಲಿ ಮರದ ಕಡೆ ಹೋಗ್ತಾನೆ. ಎಲ್ಲ ಸಿಹಿ ಖಾದ್ಯಗಳು, ಹಣ್ಣು ಹಂಪಲಗಳು ಇರ್ತಾವೆ. ಆಸೆ ಪಟ್ಟು ಏನಾಗ್ತಾರೆ ಅವುಗಳನ್ನು ತಿಂತಾನ. ರುಚಿ ಹತ್ತತ್ತಾವ ಅವನಿಗೆ. ಪ್ರತಿದಿನ ಆ ವೇಷೆ ಒಂದೊಂದು ಬುಟ್ಟಿ ಸಿಹಿ ಖಾದ್ಯಗಳನ್ನು, ಹಣ್ಣುಗಳನ್ನು ಇಡ್ತಾ ಹೋಗ್ತಾಳೆ. ಅವುಗಳನ್ನು ತಿಂತಾ ಏನಾಗ್ತೈತಿ ಅಂತಂದ್ರೆ, ಈ ಮುನಿ ತನ್ನ ತಪಸ್ಸಿನೊಳಗೆ ಆಸಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾನೆ. ಆಮೇಲೆ ಅವಳನ್ನು ಒಂದು ದಿನ ನೋಡ್ತಾನೆ. ಅವಳು ಅಂತ ಸುಂದರವಾಗಿರ್ತಾಳೆ. ಅದಕ್ಕೆ ನನ್ನನ್ನು ಮದುವೆ ಆಗು ಅಂತಂದು ಹೇಳಿ ಕೇಳ್ತಾನೆ. ತಪಸ್ಸಿನ ಆಸಕ್ತಿ ಹೊಂಟೋಗ್ಬಿಟ್ಟಿರ್ತೈತೆ. ಅವಕ್ಕೆ ಏನು ಹೇಳ್ತಾಳಂದ್ರೆ, ನಾನು ಇಂದ್ರನ ದಾಸಿ ಅದೇನಿ ಅಂತಂದು ಹೇಳ್ತಾಳೆ. ನಾನು ಮದುವೆ ನನ್ನ ಮದುವೆ ಬೇಡ ಅಂತ. ಅದ್ರ ಹೊತ್ತು ಒತ್ತಾಯ ಮಾಡ್ತಾನೆ. ನಾನು ದೊಡ್ಡ ತಪಸ್ಸಿದ್ದೇನೆ, ನೀನು ಏನಂತಂದ್ರೆ ನನ್ನನ್ನು ಮದುವೆ ಆಗು ಅಂತಂದೇಳಿ ಕೊನೆಗೆ ಆಕೆ ಒಪ್ಪಿಗೆಯನ್ನು ಸೂಚಿಸಿದ ಮೇಲೆ ಅವಳನ್ನು ಮದುವೆ ಆಗ್ತಾನೆ. ಮದುವೆಯಾಗಿ ಅಲ್ಲೇ ಒಂದು ದೊಡ್ಡ ಭವನವನ್ನು ಕಟ್ಟಿಸ್ತಾನೆ. ತನ್ನ ತಪಸ್ಸಿನ ಬಲದಿಂದ ನಿರ್ಮಾಣ ಮಾಡಿ ಅಲ್ಲಿ ಅವರಿಬ್ಬರು ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಕಾಲಾನಂತರದೊಳಗೆ ಏನಕ್ಕೈತಿ ಅಂದರೆ ಅವ್ರಿಗೊಂದು ಗಂಡು ಮಗು ಹುಟ್ಟತೈತಿ. ಹುಟ್ಟಿದ ಕೂಡಲೇ ಏನಾಗ್ತೈತಿ ಅಂದರೆ, ಆ ಮಗು ಒಂದು 4-5 ತಿಂಗಳದ್ದು ಇರ್ತೈತಿ. ಆವಾಕೆ ಏನು ಹೇಳ್ತಾಳೆ ಅಂತಂದ್ರೆ, ನಮ್ಮ ಮಗು ಇದಕ್ಕೆಲ್ಲ ವಿದ್ಯಾಭ್ಯಾಸವನ್ನು ನಾವು ಕೊಡಿಸ್ಬೇಕು. ಈ ಅರಣ್ಯ ಪ್ರದೇಶದೊಳಗೆ ಇರೋದು ಬೇಡ. ಅದಕ್ಕಾಗಿ ನಾವು ನಗರಕ್ಕೆ ಹೋಗೋಣ, ಅಲ್ಲಿ ಅವನಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋಣ ಅಂತಂದು ಹೇಳಿ ಒತ್ತಾಯ ಮಾಡ್ತಾಳೆ ಮುನಿಗೆ. ಆಯಿತು ಅಂತಂದೇಳಿ ಆ ಮುನಿ ಏನಂತಂದ್ರೆ ಅವಳೊಂದಿಗೆ ನಗರಕ್ಕೆ ಬರ್ತಾನೆ. ಆಕಿ ಈ ಉಜ್ಜಯಿನಿ ನಗರಕ್ಕೆ ಅವನು ಕರ್ಕೊಂಡ್ಬರ್ತಾಳೆ. ಕರ್ಕೊಂಡು ಬಂದು ಆ ಮಗುವನ್ನು ಕರ್ಕೊಂಡ್ಬರ್ತಾಳೆ. ಆ ಮುನಿಯನ್ನು ಕರ್ಕೊಂಡ್ಬಂದು ಈ ಗಂಧರ್ವಸೇನ ಆಸ್ಥಾನಕ್ಕನ್ನ ಬರ್ತಾಳೆ. ಆಕೆ ಆಸ್ಥಾನಕ್ಕೆ ಬಂದು ಸಭೆ ನಡೆದಿರ್ತೈತಿ, ರಾಜ್ಯಸಭೆ ನಡೆದಿರ್ತೈತಿ. ಆವಾಗ ಆಕೆ ಹೇಳ್ತಾಳೆ ಗಂಧರ್ವಸೇನನಿಗೆ, ನೋಡು ಮಹಾರಾಜ, ನಿನ್ನಿಂದ ಈ ಮುನಿಯ ತಪಸ್ಸನ್ನು ನಾನು ಭಂಗ ಮಾಡ್ತೇನೆ ಅಂತಂದು ಹೇಳಿ ಸವಾಲನ್ನು ನಾನು ಸ್ವೀಕಾರ ಮಾಡಿ ಹೋಗಿದ್ದೆ. ಈಗ ನೋಡ್ರಿ, ಆತನಿಂದ ನನಗೊಂದು ಮಗು ಆಗೈತಿ, ನನ್ನನ್ನು ಅವ್ರು ಮದುವೆ ಆಗ್ಯಾರ, ಒಂದು ಮಗು ಐತಿ ನಂದು ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಆ ಮಹಾರಾಜಗ ಏನಂತಾನೆ, ಆ ಮುನಿಯನ್ನು ನಿಂದನೆಯನ್ನು ಮಾಡ್ತಾನೆ. ಏನು ಮುನಿಗಳೇ, ಏನು ಭಾರಿ ತಪಸ್ಸು ನಡೆದೈತಲ್ಲ ನಿಮ್ಮದು, ಒಂದು ದೊಡ್ಡ ತಪಸ್ವಿ ಅಂತ ನಾ ಅಂದ್ಕೊಂಡಿದ್ನಲ್ಲ ನಿಮ್ಮನ್ನು, ಆಗಲ್ಲ ನಿಮ್ಮ ತಪಸ್ಸನ್ನು ಮೆಚ್ಚಬೇಕು ನಿಮ್ಮನ್ನು. ಹೀಗಾಗಿ ಅತ್ಯಂತ ನಿಂದನೆಯನ್ನು ಮಾಡ್ತಾನೆ, ಅವ್ರನ್ನ ಅಪಮಾನ ಮಾಡ್ಕೊತ ಹೋಗ್ತಾನೆ. ಆವಾಗ ಮುನಿಗಳಿಗೆ ಗುರ್ತಕೈತಿ, ನನ್ನ ತಪಸ್ಸನ್ನು ಭಂಗ ಮಾಡುವುದಕ್ಕಾಗಿ ರಾಜ ಈ ತಂತ್ರವನ್ನು ಹೂಡಿದ್ದ, ಅದರಲ್ಲಿ ಈ ವೇಷ ಪಾಲ್ಗೊಂಡಾಳ ಅನ್ನುವಂಥದ್ದು ಆ ಮುನಿಗೆ ಗುರ್ತಕೈತಿ. ಭಾಳ ಸಿಟ್ಟು ಬರ್ತೈತಿ. ಏಕಾಗ್ರತೆಯಿಂದ ತಪಸ್ಸನ್ನು ಮಾಡ್ತಿದ್ದೆ, ನನ್ನ ತಪಸ್ಸು ಭಂಗ ಮಾಡುವುದರ ಸಂಬಂಧ ಇವರು ಇಂಥ ಕೆಳಮಟ್ಟ ಕೆಳದಾರಲ್ಲ ಅಂತ ಭಾಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ಏನು ಮಾಡ್ತಾನಂತಂದ್ರೆ, ಆಕಿ ಕಂಕುಳದ್ರೊಳಗೆ ಏನು ಮಗು ಇರ್ತೈತಲ್ಲ ಆ ಮಗುವನ್ನು ತಗೊಂಡು ನೆಲಕ್ಕೆ ಒಗೆದು ಅದಕ್ಕೆ ಝಾಡಿಸಿ ಒದಿತಾನ. ಕೂಸನ್ನು ಝಾಡಿಸಿ ಒಗೆದ್ಕೊಳ್ಳೆ ಅದು 3 ತುಂಡುಗಳಾಗ್ತೈತಿ. ಕೂಸು ಒಂದು ಶಿರಭಾಗ, ಅದರ ತಲೆಯ ಭಾಗ ಅರಮನೆಯೊಳಗೆ ಬೀಳ್ತೈತಿ. ಅದರ ದೇಹದ ಭಾಗ ಒಬ್ಬ ಕುಂಬಾರನ ಮನೆಯೊಳಗೆ ಬೀಳ್ತೈತಿ. ಆದರೆ 2 ಕಾಲುಗಳು ಒಬ್ಬ ಎಣ್ಣೆ ವ್ಯಾಪಾರಿಯ ಮನೆಯೊಳಗೆ ಬೀಳ್ತಾವೆ.
ಶಿರಾ ಅರಮನೆಯೊಳಗನೆ ಬೀಳ್ತೈತಿ. ದೇಹ ಕುಂಬಾರನ ಮನೆ, ಕಾಲುಗಳು ಎಣ್ಣೆ ವ್ಯಾಪಾರಿಯ ಮನೆಯೊಳಗೆ ಬೀಳ್ತಾವೆ. ಈ ಗಂಧರ್ವಸೇನನ ಪತ್ನಿ, ಕುಂಬಾರನ ಪತ್ನಿ ಮತ್ತು ಎಣ್ಣೆ ವ್ಯಾಪಾರಿಯ ಪತ್ನಿ ಒಂದೇ ಸಮಯಕ್ಕೆ ಗರ್ಭವತಿಯರಾಗ್ತಾರೆ. ಮತ್ತು ಒಂದೇ ದಿನ ಏನಂತಂದ್ರೆ 3 ಎಲ್ಲರಿಗೂ ಒಂದೊಂದು ಗಂಡು ಮಕ್ಕಳು ಆಗ್ತಾವೆ. ಆವಾದ ಗಂಡು ಮಗು ಆದ ಕೂಡಲೇ ಆ ಗಂಧರ್ವಸೇನ ಭಾಳ ಸಂತೋಷಕ್ಕೈತಿ. ಅವ ಏನಂತಂದ್ರೆ ಆಸ್ಥಾನದ ಅದರ ಭವಿಷ್ಯವನ್ನು ನೋಡಬೇಕು ಅಂತಂತಂದು ಹೇಳಿ ಆ ಗುರುಗಳನ್ನು ಕರೆಸ್ತಾನೆ. ಗುರುಗಳೇ, ನನ್ನ ಮಗನ ಭವಿಷ್ಯ ಯಾವ ರೀತಿ ಐತಿ ನೋಡ್ರಿ ಅಂತಂದು ಹೇಳಿ ಕೇಳ್ತಾನೆ. ಆ ಗುರುಗಳು ಅವನ ಭವಿಷ್ಯ ಹೇಳಕ್ಕೆ ಬಂದಾರಂತ ಕೂಡಲೇ ಇದೆಲ್ಲ ಸುದ್ದಿನ ಹರಡಿರ್ತೈತಿ. ಆ ಕುಂಬಾರ ಮತ್ತು ಎಣ್ಣೆ ವ್ಯಾಪಾರಿ ಅವರು ಕೂಡ ಆ ಅರಮನೆಯೊಳಗೆ ಬರ್ತಾರೆ. ನಮ್ಮ ಮಕ್ಕಳೆಲ್ಲ 3 ಮಕ್ಕಳು ಒಂದೇ ಕಾಲಕ್ಕೆ ಹುಟ್ಟ್ಯಾರ, ಇವ್ರ ಭವಿಷ್ಯ ಏನೈತಿ, ನಮ್ಮ ಮಕ್ಕಳದು ಭವಿಷ್ಯ ಏನೈತಿ ಹೇಳ್ರಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಆವಾಗ ಜ್ಯೋತಿಷಿ ಹೇಳ್ತಾರೆ, ಮಹಾರಾಜ, ನಿನ್ನ ಮಗ ಭಾಳ ಗ್ರಹಗಳು ಭಾಳ ಉಚ್ಚ ಸ್ಥಿತಿಯೊಳಗದಾವು. ಇವತ್ತು ಇವ ಮುಂದೆ ದೊಡ್ಡ ಸಾರ್ವಭೌಮವಾಗಿ ಮೆರಿತಾನೆ, ಇಡೀ ಭೂಮಂಡಲಕ್ಕೆ ಸಾರ್ವಭೌಮನಾಗ್ತಾನೆ ಅಂಥೇಳಿ ಹೇಳ್ತಾರೆ. ಆಮೇಲೆ ಇವರನ್ನು ನೋಡ್ತಾರೆ, ಈ ಕುಂಬಾರನ ಮಗ ಮತ್ತು ಎಣ್ಣೆ ವ್ಯಾಪಾರಿಯ ಮಕ್ಕಳನ್ನು ನೋಡಿದ ಮೇಲೆ ಅವರು ಒಂದು ವಿಷಯವನ್ನು ಹೇಳ್ತಾರೆ, ಮಹಾರಾಜ, ಈ 3 ಮಕ್ಕಳದು ಎಲ್ಲ ನಿನ್ನ ಮಗನಂತೂ ಗ್ರಹಗತಿ ಭಾಳ ಚೆನ್ನಾಗೈತಿ. ಆಮೇಲೆ ಈ 3 ಮಕ್ಕಳು ಒಂದೇ ಕಾಲಕ್ಕೆ ಹುಟ್ಟ್ಯಾರಲ್ಲ, ಇವರೊಳಗೆ ಒಬ್ಬರು ಇನ್ನಿಬ್ಬರನ್ನು ಕೊಂದು ಈ ರಾಜ್ಯಕ್ಕೆ ರಾಜನಾಗ್ತಾರ ಅಂತ ಹೇಳಿ ಅನ್ನುವಂಥ ಆಘಾತಕಾರಿ ವಿಷಯವನ್ನು ಅವ್ರು ಹೇಳ್ತಾರೆ. ಒಬ್ಬರು ಇನ್ನಿಬ್ಬರನ್ನು ಕೊಲ್ತಾರೆ, ರಾಜ್ಯವನ್ನು ರಾಜ ಆಗ್ತಾರೆ ಅಂತ ಹೇಳಿದ ಕೂಡಲೇ ಅವಾಗ ಏನಂತಂದ್ರೆ ಇವ್ರಿಗೆ ಇದೇನಾಯ್ತು ಅಂತಂದು ಹೇಳಿ ಇದನ್ನಾಗ್ತೈತಿ. ಆದರೆ ಗಂಧರ್ವಸೇನ ಅದನ್ನಷ್ಟೊಂದು ಲಕ್ಷ್ಯಕ್ಕೆ ತೊಗೊಳ್ಳೋದಿಲ್ಲ. ಯಾಕಂದ್ರೆ ತಾನು ಮಹಾರಾಜ ಅದೀನಿ, ತನ್ನ ಮಗನೇ ಏನಂತಂದ್ರೆ ಸಾರ್ವಭೌಮ ಆಗ್ತಾನೆ, ಒಳ್ಳೆಯ ಭವಿಷ್ಯನ ನುಡಿದಾರ ಅಂತ ಹೇಳಿ ಖುಷಿ ಆಗ್ತೈತೆ ಅವಾಗ. ಈ ಇಬ್ಬರು ಕುಂಬಾರನ ಮಕ್ಕಳು ಮತ್ತು ಎಣ್ಣೆ ವ್ಯಾಪಾರಿಯ ಮಕ್ಕಳು ಇವರು ಕ್ರಮೇಣ ದೊಡ್ಡವರಾಗ್ತಾರೆ. ಆನಂತರ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಮುಗಿಸಿದ ಮೇಲೆ ಏನಕ್ಕೈತಿ ಅಂದ್ರೆ ಈ ಕುಂಬಾರನ ಮಗನಿಗೆ ತನ್ನ ಭವಿಷ್ಯದ ಬಗ್ಗೆ ಗುರ್ತಕ್ಕೈತಿ, ತನ್ನ ತಾಯಿಯಿಂದ ಗುರ್ತಕ್ಕೈತಿ. ಏನೋ ಒಂದು ಸಂದರ್ಭದೊಳಗೆ ಆ ತಾಯಿಗೆ ಹೇಳಿಬಿಡ್ತಾಳೆ, ಹಿಂಗೆ ಭವಿಷ್ಯವನ್ನು ಹೇಳ್ಯಾರ, ನೀವು ಈ ಕಾರಣದಿಂದ ನೀವು 3 ಜನ ಹುಟ್ಟಿರಿ, ಏಕಕಾಲಕ್ಕೆ ಹುಟ್ಟಿರಿ, ಒಂದೇ ದಿನ ಹುಟ್ಟಿರಿ ಅಂತ ಹೇಳಿದ ಕೂಡಲೇ ಅವಾಗ ಅವ ಏನಂತಂತಂದ್ರೆ ಒಂದು ವಿಚಾರವನ್ನೊಳಗೆ ಬರ್ತೈತಿ. ಈ ರಾಜ ಮತ್ತು ಈ ಗಂಧರ್ವಸೇನ ಮರಣವನ್ನು ಹೊಂದುತ್ತಾನೆ. ವಿಕ್ರಮಾದಿತ್ಯನಿಗೆ ಪಟ್ಟಗಟ್ಟಲಾಗಿರ್ತೈತಿ. ವಿಕ್ರಮಾದಿತ್ಯ ರಾಜ ಆಗಿರ್ತಾನೆ ಆವತ್ತಿನಲ್ಲಿ. ಆವತ್ತೊಳಗೆ ಕುಂಬಾರನ ಮಗ ಏನು ಮಾಡ್ತಾನೆ ಅಂತಂದ್ರೆ ಈ ಇಬ್ಬರನ್ನು ನಾನು ಕೊಂದು ನಾನೇ ಯಾಕೆ ಮಹಾರಾಜ ಆಗಬಾರ್ದು ಅಂತಂದು ಹೇಳಿ ವಿಚಾರ ಮಾಡ್ತಾನೆ. ರಾಜ ವಿಕ್ರಮಾದಿತ್ಯ ಬಹಳ ಪ್ರತಾಪಶಾಲಿ, ಅವನನ್ನು ಕೊಲ್ಲೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಮೊದಲು ಏನು ಮಾಡ್ತಾನಂದ್ರೆ ಈ ಎಣ್ಣೆ ವ್ಯಾಪಾರಿಯ ಮಗನನ್ನು ಕೊಲ್ಲಬೇಕು ಅಂತಂದು ಹೇಳಿ ಒಂದು ಯೋಜನೆಯನ್ನು ತಯಾರು ಮಾಡ್ತಾನೆ. ಆ ಎಣ್ಣೆ ವ್ಯಾಪಾರಿಯ ಮಗನ ಸ್ನೇಹವನ್ನು ಮಾಡ್ತಾನೆ. ಅವನಿಗೆ ರುಚಿಯಾದಂಥ ತಿನಿಸುಗಳನ್ನು ಒಯ್ತಿರ್ತಾನೆ, ಒಳ್ಳೆಯ ಉಡುಗೊರೆಗಳನ್ನು ಕೊಡ್ತಿರ್ತಾಳೆ. ಅತ್ಯಂತ ಜೀವದ ಗೆಳೆಯನಂತೆ ಅಂತಂದ್ರೆ ಏನಂತಂದ್ರೆ ಅವನ ಸ್ನೇಹವನ್ನು ಸಂಪಾದನೆ ಮಾಡ್ತಾನೆ. ಆ ಸ್ನೇಹ ಒಳ್ಳೆಯ ಸ್ನೇಹಿತರಾದಂಗ ಅವ್ರು ನಟನೆ ಮಾಡಿ ಆ ಎಣ್ಣೆಯನ್ನ ಮಗನನ್ನು ಏನದ ಒಂದು ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಸಮೀಪದಲ್ಲಿರುವಂಥ ಒಂದು ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಏನಂತಂದರೆ ಈ ಎಣ್ಣೆ ವ್ಯಾಪಾರಿಯ ಮಗನಿಗೆ ಅಂತಂದ್ರೆ ಕುತ್ತಿಗೆಯಿಂದ ಒಂದು ಬಳ್ಳಿಯಿಂದ ಬಿಗಿದು ಆತನಿಗೇನಂತಂದ್ರೆ ಕೊಲ್ಲತಾನ. ಕೊಂದು ಏನು ಮಾಡ್ತಾನಂತಂದ್ರೆ ಅವನ ಒಂದು ಮರದ ಬಳ್ಳಿಯಿಂದ ಅವನ ಶವವನ್ನು ಒಂದು ಆಲದ ಮರಕ್ಕೆ ನೇತು ಹಾಕ್ತಾನೆ. ನೇತು ಹಾಕಿ ಬಂದುಬಿಡ್ತಾನೆ. ಬಂದ ಕೂಡಲೇ ಈ ರಾಜಭಟರಿಗೆ ಈ ಸುದ್ದಿ ಗೊತ್ತಾಕೈತಿ. ಗೊತ್ತಾಗಿ ಇವನು ಹುಡುಕಾಡಕತ್ತ ಕೂಡಲೇ ಪರದೇಶಕ್ಕೆ ಓಡಿ ಹೋಗ್ಬಿಡ್ತಾನೆ. ಕುಂಬಾರ ಮಗ ಸಿಗುವುದನೇ ಇಲ್ಲ. ಆಗ ಇಲ್ಲಿ ಏನಾಗ್ತೈತಿ ಅಂತಂತಂದ್ರೆ ಈ ಒಂದು ಎಣ್ಣೆ ವ್ಯಾಪಾರಿ ಮಗನಿಗೆ ಆತ ತನ್ನನ್ನು ಕೊಲ್ಲಬೇಕಾದ್ರೆ ಅವು ಭಾಳ ಇದನ್ನಾಗ್ತೈತಿ. ತನ್ನ ಅತ್ಯಂತ ಪ್ರೀತಿಯ ಗೆಳೆಯ, ನಂಬಿಕೆಯ ಗೆಳೆಯ ಅಂತ ನಂಬಿದ್ದೆ, ಈತ ನನಗೆ ಮೋಸ ಮಾಡಿದ್ನಲ್ಲ ಅಂತಂದು ಹೇಳಿ ಅವ ಏನು ಮಾಡ್ತಾನಂದ್ರೆ ಸತ್ತ ಮೇಲೆ ಬೇತಾಳಾಗಿ ತನ್ನದೇ ಶವದೊಳಗೆ ಆತ ಸೇರಿಕೊಂಡು ಆ ಮರದಲ್ಲಿ ಆತ ನೇತಾಡ್ತಾ ಇರ್ತಾನೆ. ಆತನ ಶವ ನೇತಾಡ್ತಾ ಇರ್ತೈತಿ. ಇನ್ನು ಈ ಪ್ರದೇಶಕ್ಕೆ ಹೋಗಿರ್ತಾನಲ್ಲ ಕುಂಬಾರನ ಮಗ,
ಅವ ಏನು ಮಾಡ್ತಾನಂತ, ಇನ್ನು ಮಹಾರಾಜನನ್ನು ಕೊಲ್ಲಬೇಕಲ್ಲ, ವಿಕ್ರಮಾದಿತ್ಯನನ್ನು ಕೊಲ್ಲಬೇಕು, ಅಷ್ಟು ಸುಲಭ ಅಲ್ಲ. ಆಮೇಲೆ ಇನ್ನು ಹೆಂಗೆ ಮಾಡೋದು, ಯಾವ ದಾರಿ ಒಳಗೆ ನಾವು ಹೋಗಬೇಕು ಅಂತಂದು ಹೇಳಿ ಮಂತ್ರ ತಂತ್ರ ವಿದ್ಯೆಗಳನ್ನು, ಮಾಯಾವಿ ವಿದ್ಯೆಗಳನ್ನು ಆತ ಅಭ್ಯಾಸ ಮಾಡ್ತಾನೆ. ಅಭ್ಯಾಸ ಮಾಡಿ ಇವುಗಳ ಬಲದಿಂದ ನಾವು ವಿಕ್ರಮಾದಿತ್ಯನನ್ನು ಕೊಲ್ಲಬೇಕು ಅಂತಂದು ಹೇಳೋ ಒಂದು ಯೋಜನೆಯನ್ನು ಆತ ತಯಾರು ಮಾಡ್ತಾನೆ. ತಯಾರು ಮಾಡಿ ಶಾಂತಿಶೀಲ ಅನ್ನುವಂತಹ ಒಬ್ಬ ಏನಂತಂದ್ರೆ ಈ ತಾಂತ್ರಿಕನಾಗಿ ಅವ ಉಜ್ಜಯಿನಿ ನಗರವನ್ನು ಪ್ರವೇಶ ಮಾಡ್ತಾನೆ. ಇದು ಈ ಶಿವದತ್ತ ಅವರು ಬರೆದಂಥ, ತಮ್ಮ ಪುಸ್ತಕದಲ್ಲಿ ಬರೆದಂಥ ಈ ಒಂದು ಬೇತಾಳನ ಕಥೆ. ಇನ್ನು ಜಂಬಲದತ್ತ ಅನ್ನುವಂಥ ಒಬ್ಬ ಲೇಖಕರು, ಅವರು ಬೇರೆ ರೀತಿಯಾಗಿ ಈ ಒಂದು ಕಥೆಯನ್ನು ಬರೆದಾರೆ. ಅವರ ಕಥೆ ಯಾವ ರೀತಿ ಐತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ.